ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ನಿಮಗೆ SLC ಪೂರ್ವಸಿದ್ಧ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಗೆ ವಿಜ್ಞಾನ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಅರ್ಥ ಆಯ್ತಾ? ಅದೇವರು ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಆರಾಮಾಗಿ ನೀವು ಇದರಿಂದ ಪಾಸ್ ಆಗೋ ಮತ್ತು ಸ್ಕೋರ್ನು ಕೂಡ ಮಾಡ್ಬೋದು. ತಪ್ಪದೆ ಕೊನೆಯವರೆಗೆ ನೋಡಿ, ಕಂಪ್ಲೀಟ್ ಕ್ವಶನ್ ಆನ್ಸರ್ ಕೊಡ್ತೀನಿ. ಅದೇವರು ನೋಡ್ತಾ ಹೋಗೋಣ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡಿದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರ್ತೀನಿ ಅನುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಜೊತೆಗೆ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ, ಆದ್ದರಿಂದ ತಪ್ಪಲ್ಲಿ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ ಮಾಡಿ, ಪ್ರತಿಯೊಬ್ಬ ಫ್ರೆಂಡ್ಸ್ ಶೇರ್ ಮಾಡಿಬಿಟ್ಟು ಅವ್ರು ಕೂಡ ಹೇಳಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ತುಂಬ ಜನ ಕೇಳ್ತಿದ್ರಿ ನಾವು ಪಾಸ್ ಆಗಿ ಏನೆಲ್ಲ ಓದ್ಬೇಕಂತ. ಸೊ ಇಷ್ಟು ಓದಿದ್ರೆ ಆರಾಮಾಗಿ ಪಾಸ್ ಆಗ್ತೀರಾ. ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಅನುವಲ್ ಎಕ್ಸಾಮ್ ಇರ್ಬೋದು, ಎರಡು ಕೂಡ ಇಂಪಾರ್ಟೆಂಟು. ಸೊ ಆರಾಮಾಗಿ ಪಾಸ್ ಆಗ್ತೀರಾ. ನೋಡ್ತಾ ಹೋಗೋಣ. ಮೊದಲಾಗಿ ನೀವು 12 ಅಂಕಗಳಿಗೆ ನಿಗದಿಪಡಿಸಿದ ಚಿತ್ರ ಪಟ್ಟಿದ್ದು. ಅರ್ಥ ಆಯ್ತಾ? ಈ ಒಂದು ಚಿತ್ರ ನೋಡ್ಕೊಂಡ್ರೆ 12 ಅಂಕ ಬರ್ತದೆ. ಅದಕ್ಕೆ ಮುಂಚೆ ಈಗಾಗಲೇ ಬೋರ್ಡ್ ಅವರು ನಿಮಗೆ 4 ಮಾದರಿ ಕ್ವಶನ್ ಬಿಟ್ಟಿದ್ದಾರೆ, 4 ಮಾಡಲ್ ಕ್ವಶನ್ ಬಿಟ್ಟಿದ್ದಾರೆ. ತಪ್ಪು ನೋಡ್ಕೊಳ್ಳಿ, ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ನಿಮ್ಮ ಅನುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತದೆ. ಅರ್ಥ ಆಯ್ತಾ? ಚಾನಲ್ ಆಗಿರುತ್ತೆ ನೋಡ್ಕೊಳ್ಳಿ. ಸೊ 4 ನೋಡ್ಕೊಳ್ಳಿ, 1 2 3 4 ಬಿಟ್ಟಿದ್ದಾರೆ. ತಪ್ಪು 4 ನೋಡ್ಕೊಳ್ಳಿ. ಸೊ ಪ್ಯಾಟರ್ನ್ ಸೇಮ್ ಇರ್ತದೆ ಅನುವಲ್ ಎಕ್ಸಾಮ್ಗೆ ಮತ್ತು ನಿಮ್ಮನ್ನ ಪೂರ್ವಸಿದ್ಧ ಪರೀಕ್ಷೆಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಸೇಮ್ ಇರ್ತದೆ. ತಪ್ಪು ನೋಡ್ಕೊಳ್ಳಿ. ಚಾನಲ್ ಹಾಕಿದಾಗಲೇ ಪ್ಲೇಸ್ಟ್ ಇದೆ ನೋಡ್ಕೊಳ್ಳಿ. ಇದು 12 ಅಂಕಗಳಿಗೆ ನಿಗದಿಪಡಿಸಿದ ಚಿತ್ರಗಳು. ಇಷ್ಟು ನೋಡ್ಕೊಂಡ್ರೆ ನಾವು ಆರಾಮಾಗಿ 12 ಅಂಕ ಗಳಿಸ್ಬೋದು ಚಿತ್ರಗಳ ಮೇಲೆ. ಅರ್ಥ ಆಯ್ತಾ? 12 ಅಂಕ ಆರಾಮಾಗಿ ಬರ್ತವೆ. ಭೌತಶಾಸ್ತ್ರ ಚಿತ್ರಗಳು. ಅರ್ಥ ಆಯ್ತಾ? 1ನೇ ಪಾರ್ಟು ಭೌತಶಾಸ್ತ್ರ ಚಿತ್ರಗಳು. ಇಷ್ಟು ನೋಡ್ಕೋಬೇಕು ನೀವು ಭೌತಶಾಸ್ತ್ರದಲ್ಲಿ. 1ನೇ ಬಂದ್ಬಿಟ್ಟು ನಿಮಗೆ ಚಿತ್ರ 11.1 ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಲಕಿಯೊಂದಿಗೆ ರಚಿಸಲಾದ ವಿದ್ಯುನ್ಮಾನದ ರೇಖಾಚಿತ್ರ ನೋಡ್ಕೋಬೇಕು, ಇದು ಇಂಪಾರ್ಟೆಂಟು. ನಂತರ ಚಿತ್ರ 11.6 ಸರಣಿ ಕ್ರಮದಲ್ಲಿರೋ ರೋಧಗಳು, ಇದು ನೋಡ್ಕೊಳ್ಳಿ. ನಂತರ 11.7 ಸಮಾಂತರವಾಗಿರೋ ರೋಧಗಳು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಈ 3 ನೋಡ್ಕೊಳ್ಳಿ, ಒಂದು ಬರ್ಬೋದು, ಇಂಪಾರ್ಟೆಂಟು ನೋಡ್ಕೊಳ್ಳಿ. ಟೋಟಲ್ ನಾವು ಇಷ್ಟನ್ನೆಲ್ಲ ನೋಡ್ಕೊಂಡ್ರೆ ನೀವು ಕೆಳಗಡೆ ಕೊಡ್ತೀವಿ, ಇನ್ನು ಕೆಳಗಡೆ ಅಷ್ಟು ನೋಡ್ಕೊಂಡ್ರೆ ನೀವು 12 ಅಂಕ ಬರ್ತವೆ. ಅರ್ಥ ಆಯ್ತಾ? ಪಿಕ್ಸ್ ಬಂದೇ ಬರ್ತವೆ. ನಂತರ ಈ ಒಂದು ಚಾರ್ಟ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದರಲ್ಲಿ 1 ಮಾರ್ಕ್ಸ್ ಬರ್ತದೆ, ಪಿಕ್ಸ್ ಬರ್ತದೆ ನೋಡಿ. ಘಟಕಗಳು ಮತ್ತು ಚಿಹ್ನೆಗಳು ನೋಡ್ಕೋಬೇಕು ನೀವು. ಅವ್ರ ಘಟಕಗಳ ಹೆಸರು ಕೊಡ್ತಾರೆ, ನೀವು ಚಿಹ್ನೆನ ಬರೀಬೇಕು. ಅರ್ಥ ಆಯ್ತಾ? ಅವ್ರ ಘಟಕದ ಹೆಸರು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ವಿದ್ಯುತ್ ಕೋಶ ಅಂತ ಕೊಡ್ತಾರೆ ಅಥವಾ ಲಗ್ಗಿ ಅಂತ ಕೊಡ್ತಾರೆ. ಅವಾಗ ನಾವು ಚಿತ್ರವನ್ನು ತೆಗಿಬೇಕು, ಚಿಹ್ನೆನ ತೆಗಿಬೇಕು. ಸೊ ಇಷ್ಟೇ ನೋಡಿ. ಸೊ ತುಂಬ ಏನಿಲ್ಲ, ಸೊ ಎಷ್ಟಿವೆ? ಒಂದು 11 ಇವೆ. ಇಷ್ಟು ನೋಡ್ಕೊಂಡ್ರೆ ನೀವು 1 ಮಾರ್ಕ್ಸ್ ಪಿಕ್ಸ್ ಬರ್ತವೆ. ಅರ್ಥ ಆಯ್ತಾ? ಅವ್ರು ಯಾರು ಕೊಡ್ತಾರೆ, ಯಾರು ಕೇಳ್ತಾರೆ, ಒಂದಕ್ಕೆ ಅರ್ಧ ಅಂಕ, ಇನ್ನೊಂದಕ್ಕೆ ಅರ್ಧ ಅಂಕ, ಟೋಟಲಾಗಿ 1 ಅಂಕ ಇರ್ತದೆ. ಅರ್ಥ ಆಯ್ತಾ? ಟೋಟಲಾಗಿ ಎಲ್ಲ ನೋಡ್ಕೊಳ್ಳಿ. ಸೊ 1 ಮಾರ್ಕ್ಸ್ ಪಿಕ್ಸ್ ಬಂದೇ ಬರ್ತದೆ. ನೆಕ್ಸ್ಟು ಬದಲಿಸಬಹುದಾದ ರೋಧ. ಅರ್ಥ ಆಯ್ತಾ? ಇದು ಕೂಡ ಇಂಪಾರ್ಟೆಂಟು ಅಲ್ಲ. ಇದು ನೋಡಿ, ಬದಲಿಸಬಹುದು, ಇದು ಭಾಗ. ಇದು ಅರ್ಥ ಆಯ್ತು? ಇದು ಭಾಗ. ಚಿತ್ರ ಯಾವುದದು? ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲ ರೇಖೆ ಕೇಳ್ತಾರೆ. ಇಂಪಾರ್ಟೆಂಟು, ಕೇಳ್ಬೋದು, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ನಂತರ ಚಿತ್ರ 10.6 ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜಿತ ಚಿತ್ರ ನೋಡಿ, ಇದು ಕೂಡ ಇಂಪಾರ್ಟೆಂಟು. ಸೊ ನೋಡಿ, ಜಸ್ಟ್ ನೀವು ಚಿತ್ರ ನೋಡ್ಕೋಬೇಡಿ, ಅದ್ರ ಜೊತೆಗೆ ಅದರ ಭಾಗಗಳನ್ನು ಕೂಡ ನೋಡ್ಕೊಳ್ಳಿ. ಯಾಕಂದ್ರೆ ಬಗ್ಗೆ ಚಿತ್ರ ಜೊತೆಗೆ ಭಾಗ ಕೂಡ ಕೇಳ್ತಾರೆ. ಅರ್ಥ ಆಯ್ತಾ? ಬರೀ ಚಿತ್ರ ಮಾತ್ರವಲ್ಲ, ಭಾಗದ ಹೆಸರನ್ನ ಬಿಟ್ಕೊಳ್ಳಿ, ಅದಕ್ಕೆ 1 ಅಂಕ 2 ಅಂಕ ಇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈ ಒಂದಿಟ್ಟು ಅನಂತರದಲ್ಲಿ ಇವೆಲ್ಲ ಚಿತ್ರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದರಲ್ಲಿ ನಿಮಗೆ ಪಿಕ್ಸ್ 3 ಅಂಕ ಮಂದಿ ಬರ್ತವೆ. ಇವು ಚಿತ್ರಗಳು ಪಿ ಮತ್ತು ನಿಮ್ನ. ಈ ಚಿತ್ರಗಳಲ್ಲಿ ನಿಮಗೆ 3 ಅಂಕ ಮಂದಿ ಬರ್ತದೆ. ಸೊ ಅದ್ರ ಜೊತೆಗೆ ಸ್ವಭಾವ ಸ್ಥಾನ ನೋಡ್ಕೊಳ್ಳಿ. ಸ್ವಭಾವ ಸ್ಥಾನ ಮೇಲೆ ನಿಮಗೆ 1 ಅಂಕ ಇರ್ತದೆ. ಅರ್ಥ ಆಯ್ತಾ? ಈ ಚಿತ್ರದ ಜೊತೆಗೆ ಸ್ವಭಾವ ಸ್ಥಾನ ನೋಡ್ಕೊಳ್ಳಿ, ಅಲ್ಲಿಯೂ ಕೂಡ ನಿಮಗೆ 3 ಅಂಕ ಬರ್ತದೆ. ಅರ್ಥ ಆಯ್ತಾ? 3 ಅಂಕಕ್ಕೆ 1 ಮಂದಿ ಬರ್ತದೆ. ಯಾವ್ಯಾವು? ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಮೆಗಳ ರೇಖಾಚಿತ್ರಗಳು, ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಸೊ ಎಷ್ಟು? ಇವು 6 ನೋಡ್ಕೊಳ್ಳಿ. ಇದರ ಜೊತೆಗೆ ಇದರ ಸ್ಥಾನ ಮತ್ತು ಸ್ವಭಾವ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಟೋಟಲಾಗಿ 3 ಮಾರ್ಕ್ಸ್ ಬರ್ತವೆ. ನೆಕ್ಸ್ಟು ಇವನ್ನ ಕೇಳ್ಬೋದು, ನೀವ್ನ ಅಥವಾ ಪೀನ ಕೇಳ್ಬೋದು. ಇದು ಪೀನ, ಇವು ಕೆಳಗಿಂದು ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ, ಸ್ಥಾನ ಮತ್ತು ಗಾತ್ರ, ಇವು ನೋಡ್ಕೊಳ್ಳಿ. ಇಷ್ಟು ಟೋಟಲಾಗಿ ಇಷ್ಟು ನೋಡ್ಕೊಂಡ್ರೆ ನೀವು 3 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಬರ್ತವೆ. ಕೆಲವೊಂದ್ಸಲ 1 ಕೇಳ್ತಾರೆ, ಕೆಲವೊಂದ್ಸಲ 2 ಕೇಳ್ತಾರೆ. ಆಲ್ಮೋಸ್ಟು 3 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತವೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟು ನೋಡ್ಕೊಳ್ಳಿ, ರಸಾಯನಶಾಸ್ತ್ರ ಬರ್ತದೆ. ರಸಾಯನಶಾಸ್ತ್ರ ಚಿತ್ರಗಳು ಏನು ನೋಡ್ಕೋಬೇಕು ನೀವು? ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ನೋಡಿ, 1ನೇದು ನೀರು ವಿದ್ಯುತ್ ವಿಭಜನೆ ಚಿತ್ರ ಇಂಪಾರ್ಟೆಂಟು. ಸೊ ಇದನ್ನು ಕೇಳ್ಬೋದು. ನಂತರ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ಯುವಿನ ಚೂರುಗಳ ವರ್ತನೆಯ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆ, ಇದು ಕೂಡ ಇಂಪಾರ್ಟೆಂಟು ನೋಡಿ. ಜಸ್ಟು ಚಿತ್ರ ಮಾತ್ರವಲ್ಲ, ನೀವು ಭಾಗಕ್ಕೂ ನೋಡ್ಕೋಬೇಕು. ಅವ್ರು ಕೇಳ್ತಾರೆ ಚಿತ್ರ ತೆಗೆಬಿಟ್ಟು ಭಾಗ ಗುರುತಿಸಿ ಅಂತ. ಅವ್ರು ಯಾವ ಭಾಗ ಹೇಳ್ತಾರೆ ಅದನ್ನ ಗುರುತಿಸ್ಬೇಕು ನೀವು. ಅರ್ಥ ಆಯ್ತಾ? ಕೆಲವೊಂದ್ಸಲ ಅವರು ಎಲ್ಲವನ್ನ ಕೇಳ್ತಾರೆ, ಎಲ್ಲ ಭಾಗನೂ ಗುರುತಿಸ್ಬೇಕು ನೀವು. ಅರ್ಥ ಆಯ್ತಾ? ಒಂದೇ ಕೊಟ್ಟರೆ ಒಂದೇ ಗುರುತಿಸಿ, ಎಲ್ಲ ಕೇಳಿದ್ರೆ ಎಲ್ಲ ಗುರುತಿಸ್ಬೇಕು, ನೋಡ್ಕೊಳ್ಳಿ. ನಂತರ ಲೋಹದ ಮೇಲೆ ಹಬೆಯ ವರ್ತನೆ, ಇದು ಕೂಡ ಇಂಪಾರ್ಟೆಂಟು. ಜೊತೆಗೆ ಇನ್ನೊಂದು ಇದೆ ನೋಡಿ, ಇದು ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಂತರ ಜೀವಶಾಸ್ತ್ರದ ಮೇಲೆ ನಿಮಗೆ ಇಲ್ಲಿ ಕೂಡ ಚಿತ್ರ ಬರ್ತವೆ. ಯಾವೆಲ್ಲ ಇಂಪಾರ್ಟೆಂಟು? ಶಿಲಾಕಾಗರದ ಮೇಲೆ ಪರಾಗದ ಮಳುವಿಕೆ, ಇದು ಕೂಡ ಇಂಪಾರ್ಟೆಂಟು. ಮತ್ತು ಮಾನವನ ಮೆದುಳಾಗಿರ್ಬೋದು,
ಮತ್ತು ತೆರೆದ ಮತ್ತು ಮುಚ್ಚಿದ ಪತ್ರದಿಂದ 2 ಕೂಡ ಇಂಪಾರ್ಟೆಂಟು. ಜೊತೆಗೆ ನೆಫ್ರಾನ್ ರಚನೆ ಮತ್ತು ಹೃದಯ, ಮೆದುಳು ಹೃದಯ ಈ ಎರಡರಲ್ಲಿ ಬಂದೇ ಬರ್ತವೆ ಇಂಪಾರ್ಟೆಂಟು. ಸೊ ನಿಮ್ಮ ಪೂರ್ವಸಿದ್ಧ ಪರೀಕ್ಷೆಗೆ ಅನ್ವಲ್ ಎಕ್ಸಾಮ್ಗೆ ನಿಮ್ಮದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಅನ್ವಲ್ ಎಕ್ಸಾಮ್ ಆಗಿರ್ಬೋದು, 2 ಕೂಡ ಇಂಪಾರ್ಟೆಂಟು. ಮೆದುಳು ಮತ್ತು ಹೃದಯ ಎರಡರಲ್ಲಿ ಒಂದು 4 ಮಾರ್ಕ್ಸಿಗೆ ಕೊಡ್ತಾರೆ. ಆ ಚಿತ್ರ ನೋಡ್ಕೊಳ್ಳಿ, ಜೊತೆಗೆ ಭಾಗಗಳು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರುವಂಥದ್ದು ಅಧ್ಯಾಯವಾರು ಪ್ರಶ್ನೆಗಳು. ಅರ್ಥ ಆಯ್ತಾ? ಸೊ ಈ ಚಿತ್ರ ನೋಡ್ಕೊಂಡು ನೀವು ಆರಾಮಾಗಿ 12 ಅಂಕ ಗಳಿಸ್ಬೋದು. ಫಿಕ್ಸ್ ಬಂದೇ ಬರ್ತವೆ. ಈ ಚಿತ್ರ ನೋಡ್ಕೊಂಡ್ರಿ 12 ಅಂಕ. ನೆಕ್ಸ್ಟ್ ಹೋಗೋಣ ನಾವು ಅಧ್ಯಾಯವಾರು ಇಂಪಾರ್ಟೆಂಟ್ ಕ್ವಶನ್ಗಳು. ಮೊದಲಾಗಿ ಭೌತಶಾಸ್ತ್ರ, ಇದರಿಂದ ನಿಮಗೆ ವಿದ್ಯುತ್ ಶಕ್ತಿ ಬರ್ತದೆ. ವಿದ್ಯುತ್ ಶಕ್ತಿ ಪಾಠದಿಂದ, ಭೌತಶಾಸ್ತ್ರ ವಿದ್ಯುತ್ ಶಕ್ತಿ ಪಾಠದಿಂದ ಯಾವೆಲ್ಲ ಇಂಪಾರ್ಟೆಂಟು, ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಆಯ್ತಾ? ನಿಮ್ಮ ಎಕ್ಸಾಮ್ ಬರ್ಬೋದು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡ್ಕೊಳ್ಳಿ. ಒಂದನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ಎಂದರೇನು, ಇದರ ಮೂಲಮಾನ ಯಾವುದು? ವೆರಿ ಇಂಪಾರ್ಟೆಂಟು. ಉತ್ತರ ನೋಡಿ, ಏಕಮಾನ ಕಾಲದಲ್ಲಿ ವಾಹಕದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಣಾಮ. ಮೂಲಮಾನ ಏನಾಗ್ತದೆ? ಆಂಪಿಯರ್ ಆಗ್ತದೆ. ಎ ಅಂತಾನು ಇಂಗ್ಲೀಷ್ನಲ್ಲಿ ಗುರುತಿಸ್ತೀರಾ, ಆಂಪಿಯರ್ ಎ ಆಗ್ತದೆ. ಇನ್ನು ಎರಡನೇದು, ವಿದ್ಯುತ್ ವಿಭವಾಂತರ ಎಂದರೇನು, ಇದರ ಮೂಲಮಾನ ಯಾವುದು? ಇದು ಕೂಡ ಇಂಪಾರ್ಟೆಂಟು. ಸೊ ಏನಾಗ್ತದೆ? ವೋಲ್ಟ್ ಆಗ್ತದೆ, ವಿ ಆಗ್ತದೆ, ವೋಲ್ಟ್ ಆಗ್ತದೆ. ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆದ ಕೆಲಸ ಮೂಲಮಾನ. ಇದೇ ರೀತಿ ಆಮೇಲೆ ಮೂರನೇದು, ಓಮ್ನ ನಿಯಮ ನಿರೂಪಿಸಿ. ಇದು ಕೂಡ ಇಂಪಾರ್ಟೆಂಟು. ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೀರು ಅನುಪಾತದಲ್ಲಿರುವುದು. ವಿ = IR ಬರ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇದೇ ರೀತಿ 4ನೇದು, 5ನೇದು, 6ನೇದು ಎಲ್ಲ ಕೂಡ ಇಂಪಾರ್ಟೆಂಟು. ಈ ಒಂದು ಅಧ್ಯಾಯದಿಂದ ಇಂಪಾರ್ಟೆಂಟು. ರಿಪೀಟ್ ಆಗ್ತವೆ ಕ್ವಶನ್ಗಳು. ಅದು 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್ ಆಗಿರ್ಬೋದು. ರಿಪೀಟ್ ಆಗ್ತವೆ ಕ್ವಶನ್ಗಳು. ಚೆನ್ನಾಗಿ ನೋಡ್ಕೊಳ್ಳಿ. ಸುಮ್ಮನೆ ಕೇಳ್ತಾ ಇದ್ದೀರಿ ಯಾವೆಲ್ಲ ಇಂಪಾರ್ಟೆಂಟ್ ಅಂತ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. ಪಾಸ್ ಆಗಬೇಕಂತಂದ್ರೆ ನೋಡ್ಕೊಳ್ಳೇಬೇಕು ಇದನ್ನ. ಅರ್ಥ ಆಯ್ತಾ? ಪಾಸಾಗಿ ಆರಾಮಂತೂ ಪಾಸ್ ಆಗ್ಬೋದು. ಸ್ಕೋರಿಂಗ್ ಪ್ಯಾಕೇಜ್ ಬೇಕನ್ನೋರು ಚಾನಲ್ ಇರುತ್ತೆ, ನೋಡ್ಕೋಬೋದು. ಸೊ ಇಲ್ಲಿಂದ ಸ್ಕೋರಿಂಗ್ನವರು ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಸ್ಕೋರಿಂಗ್ನವರು ಇಲ್ಲಿಂದ ಕ್ವಶನ್ಗಳು ಬರ್ತವೆ. ಸೊ ನೀವು ಪಾಸ್ ಕೂಡ ಆಗ್ಬೋದು ಮತ್ತು ಸ್ಕೋರ್ ಕೂಡ ಮಾಡ್ಕೋಬೋದು. ಓಕೆ, ನೋಡ್ಕೊಳ್ಳಿ. ನಂತರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇಲ್ಲಿಂದ ನಮಗೆ ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಕಾಂತಕ್ಷೇತ್ರ ಎಂದರೇನು, ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಯಾವುವು, ಜೊತೆಗೆ ಕಾಂತೀಯ ಬಲರೇಖೆಗಳು ಒಂದೊಂದು ತೀರ್ಸಲೇಖೆ, ಮೇಲಿನ ಕ್ವಶನ್ಗಳು ಇಂಪಾರ್ಟೆಂಟು. ಆಮೇಲೆ 4ನೇದು, ವೃತ್ತಮಂಡಲ ಅಂದರೆ ಶಾರ್ಟ್ ಸರ್ಕ್ಯೂಟ್ ಎಂದರೇನು, ಇವರು ಇಂಪಾರ್ಟೆಂಟು. ಸೊ ಬಲಗೈ ಹೆಬ್ಬೆರಳು ನಿಯಮ ಇಂಪಾರ್ಟೆಂಟು. ಜೊತೆಗೆ ಫ್ಲೇಮಿಂಗ್ನ ಎಡಗೈ ನಿಯಮ ವೆರಿ ಇಂಪಾರ್ಟೆಂಟು. ಸೊ ಬಲಗೈ ಮತ್ತು ಫ್ಲೇಮಿಂಗ್ನ ಎಡಗೈ ನಿಯಮ 2 ಕೂಡ ಇಂಪಾರ್ಟೆಂಟು. ನಂತರ ಭೂಸಂಪರ್ಕ ತಂತಿಯ ಕಾರ್ಯ ಬರೆಯಿರಿ. ಜೊತೆಗೆ ಸೊಲಿನಾಯ್ಡ್ ಎಂದರೇನು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ವೃತ್ತಮಂಡಲ ಶಾರ್ಟ್ ಸರ್ಕ್ಯೂಟ್ ಹೇಗೆ ಉಂಟಾಗುತ್ತದೆ ಅಥವಾ ಓವರ್ಲೋಡ್ ಉಂಟಾಗಲು ಕಾರಣ ಕೇಳ್ತಾರೆ. ಇದೇ ರೀತಿ ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟೇ ನೋಡ್ಕೊಳ್ಳಿ. ಓಕೆ, ಎಲ್ಲ ಕೂಡ ಇಂಪಾರ್ಟೆಂಟು. ನಂತರ ಬೆಳಕು ಪಾಠದಿಂದ ನಿಮಗೆ ಬೆಳಕಿನ ಪ್ರತಿಫಲನ ಎಂದರೇನು ಆಗಿರ್ಬೋದು, ಬೆಳಕಿನ ವಕ್ರೀಭವನ ಎಂದರೇನು, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ, ಬೆಳಕಿನ ವಕ್ರೀಭವನದ ನಿಯಮ ಬರೆಯಿರಿ. ಎಲ್ಲ ಕೂಡ ಇಂಪಾರ್ಟೆಂಟು. ಅರ್ಥಾಯ್ತಾ? ವಾಹನದ ಹಿನ್ನೋಟ ಕನ್ನಡಿಯಲ್ಲಿ ಪೀನ ದರ್ಪಣವನ್ನು ಬಳಸುವುದು ಏಕೆ ಅಥವಾ ನೀಮ್ನ ಬಗ್ಗೆ ಕೂಡ ಕೇಳಬಹುದು. ಇಲ್ಲಿ ಪೀನ ಕೇಳಿದರೆ ನಿಮಗೆ ನೀಮ್ನ ದರ್ಪಣದ ಬಗ್ಗೆ ಕ್ವಶನ್ ಕೇಳ್ತಾರೆ. ಉಪಯೋಗ ಕೇಳಿದ್ದಾರೆ ನೋಡಿ ಕೆಳಗಡೆ. ನೀಮ್ನ ದರ್ಪಣದ ಉಪಯೋಗಗಳನ್ನು ಬರೆಯಿರಿ. ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ಹೆಡ್ಲೈಟ್ಗಳಲ್ಲಿ ಬಳಸ್ತಾರೆ, ಮತ್ತು ಕ್ಷೌರ ದರ್ಪಣಗಳಲ್ಲಿ ಬಳಸ್ತಾರೆ. ಮತ್ತು ಏನು ಪೀನಲ್ಲಿ ಬಳಸ್ತಾರೆ? ಚಿಕ್ಕ ದಾರ, ನೇರಬಿಂಬ ಮತ್ತು ವಿಶಾಲ ವೀಕ್ಷಣಾ ಕ್ಷೇತ್ರಗಳಲ್ಲಿ ಬಳಸ್ತಾರೆ. ಅರ್ಥಾಯ್ತಾ? ವಾಹನದ ಹಿನ್ನೋಟ ಕನ್ನಡಿಯಲ್ಲಿ ಪೀನ ದರ್ಪಣ ಯಾಕೆ ಬಳಸ್ತಾರೆ? ಚಿಕ್ಕದಾದ ನೇರಬಿಂಬ ಕೊಡ್ತದೆ ಮತ್ತು ವಿಶಾಲ ವೀಕ್ಷಣಾ ಕ್ಷೇತ್ರವನ್ನು ಕೊಡ್ತದೆ. ನಂತರ ವರ್ಧನೆ ಎಂದರೇನು, ಪ್ರತಿಬಿಂಬ ಗಾತ್ರ ಮತ್ತು ವಸ್ತು ಗಾತ್ರಕ್ಕಿರುವ ಅನುಪಾತ ಇವರು ಇಂಪಾರ್ಟೆಂಟು. ಸೊ ಧರ್ಮ ಸಂಗಮದವರಾಗಿರ್ಬೋದು, ದೃಕ್ಕೇಂದ್ರ ಎಲ್ಲ ಕೂಡ ಇಂಪಾರ್ಟೆಂಟು. ಅರ್ಥಾಯ್ತಾ? ನಂತರ ಪೀನ ಮತ್ತು ನಿಯಮ ದರ್ಪಣಕ್ಕಿರುವ ವ್ಯತ್ಯಾಸ ನೀವು ಚಿತ್ರ ಕೂಡ ಬರಿಬೋದು. ನಿಯಮ ಅಂದರೆ ಈ ರೀತಿ ಬರ್ತದೆ ಚಿತ್ರ, ಪೀನ್ ಅಂತ ಬಂದಾಗ ಈ ರೀತಿ ಬರ್ತದೆ. ಇದಕ್ಕೆ 1 ಮಾರ್ಕ್ಸ್ ಇರ್ತದೆ. ಅರ್ಥಾಯ್ತಾ? ಮಧ್ಯದಲ್ಲಿ ಉಬ್ಬಿದೆ, ಮಧ್ಯದಲ್ಲಿ ತಗ್ಗಿದೆ. ಬೆಳಕನ್ನು ಬೆಳಕನ್ನು ಕೇಂದ್ರೀಕರಿಸುವುದು. ಸೊ ತುಂಬಾ ಈಸಿ ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ಇದೇ ರೀತಿ ಎಲ್ಲ ಪಾಯಿಂಟ್ಸ್ ಇವೆ, ಎಲ್ಲ ಕ್ವಶನ್ಸ್ ಇವೆ ನೋಡ್ಕೊಳ್ಳಿ. ಅರ್ಥಾಯ್ತಾ? ಪೀನ್ ಮತ್ತು ನಿಯಮ ಹೆಸರುಗಳ ವ್ಯತ್ಯಾಸ ನೋಡಿ, ವ್ಯತ್ಯಾಸ ಗೊತ್ತಿಡಿ. ದರ್ಪಣ ಬೇರೆ, ಜೊತೆಗೆ ದರ್ಪಣ ಬೇರೆ, ಮಸೂರ ಬೇರೆ. ತಲೆ ಇಟ್ಕೊಳ್ಳಿ. ದರ್ಪಣ ಬೇರೆ, ಪೀನ ದರ್ಪಣ ಬೇರೆ, ಪೀನ ಮಸೂರ ಬೇರೆ. ನಿಮ್ನ ದರ್ಪಣ ಬೇರೆ, ನಿಮ್ನ ಮಸೂರ ಬೇರೆ. ಈ ರೀತಿ ಇರ್ತವೆ. ಅರ್ಥ ಆಯ್ತಾ? ಚೆನ್ನಾಗಿ ನೋಡ್ಕೊಳ್ಳಿ. ಕನ್ಫ್ಯೂಸ್ ಹಾಕೋಬೇಡಿ. ಕನ್ಫ್ಯೂಸ್ ಆಗಿಬಿಟ್ಟು ಬೇರೆ ಹೋಗಬೇಡಿ. ನೀವೇನು ಎಕ್ಸಾಕ್ಟ್ ತೊಗೊಂಡಿರೋ ಅದನ್ನೇ ಬರೀಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಂತರ ಸತ್ಯ ಮತ್ತು ಮಿಥ್ಯ ಪ್ರತಿಮೆ ವ್ಯತ್ಯಾಸ ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಮಾನವ ಕಣ್ಣು ಮತ್ತು ವರ್ಣ ಜಗತ್ತು, ಇಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳಿವೆ ನೋಡಿಕೊಳ್ಳಿ. ಕಣ್ಣಿನ ಹೊಂದಾಣಿಕೆ ಇಂಪಾರ್ಟೆಂಟು. ಸಮೀಪ ದೃಷ್ಟಿ ಅಂದರೆ ಮಯೋಪಿಯ ಎಂದರೇನು, ಪರಿಹಾರ ಬರೆಯಿರಿ. ಇದೇ ರೀತಿ ಈ ಒಂದು ಅಧ್ಯಾಯದಿಂದ, ಈ ಒಂದು ಘಟಕದಿಂದ ಎಲ್ಲ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ ನೋಡ್ಕೊಳ್ಳಿ. ಕಾಮನಬಿಲ್ಲು ಹೇಗೆ ಉಂಟಾಗುವುದು, ನಕ್ಷತ್ರಗಳು ಮೀನುಗಳು ಕಾರಣವೇನು, ಗ್ರಹಗಳು ಏಕೆ ಮಿನುಗುವುದಿಲ್ಲ, ಇವು ಕೂಡ ಇಂಪಾರ್ಟೆಂಟು. ಟೆಂಡಾಲ್ ಪರಿಣಾಮ ಆಗಿರ್ಬೋದು, ಎಲ್ಲ ಕ್ವಶನ್ಗಳಿವೆ. ವಿಡಿಯೋ ಪಾಸ್ ಮಾಡಿ ನೀವು ಪ್ರಶ್ನೆಗಳು ಉತ್ತರಗಳನ್ನು ಸಹಿತ ನೋಡ್ತಾ ಹೋಗಿ. ಓಕೆ, ನಂತರ ರಸಾಯನಶಾಸ್ತ್ರ ಬರ್ತದೆ. ಭಾಗ ಬಿ ಅಲ್ಲಿ ನಿಮಗೆ ಕ್ವಶನ್ ಪೇಪರಲ್ಲಿ ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ ಮಾಡ್ತಾರೆ. ಭಾಗ ಎ ಅಲ್ಲಿ ನಿಮಗೆ ಭೌತಶಾಸ್ತ್ರ ಇರ್ತದೆ. ಭಾಗ ಬಿಯಲ್ಲಿ ರಸಾಯನಶಾಸ್ತ್ರ ಇರ್ತದೆ. ಇನ್ನು ಭಾಗ ಸಿಲಿ ಜೀವಶಾಸ್ತ್ರ ಇರ್ತದೆ. ಅರ್ಥ ಆಯ್ತಾ? ಸೊ ಕ್ವಶನ್ ಪೇಪರ್ ಹಾಕಿದ್ದು ನೋಡ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಮೇಲೆ ಇವೆಲ್ಲ ಇಂಪಾರ್ಟೆಂಟು. ಕಮ್ಮಟುವಿಕೆ ಎಂದರೇನು, ಕಮ್ಮಟುವಿಕೆ ತಡೆಗಟ್ಟು ವಿಧಾನಗಳಾಗಿರುವುದು. ರಾಸಾಯನಿಕ ಕ್ರಿಯೆ ಎಂದರೇನು, ರಾಸಾಯನಿಕ ಸಮೀಕರಣ ಎಂದರೇನು, ಇವು ಕೂಡ ಇಂಪಾರ್ಟೆಂಟು. ನಂತರ ಸಂರಕ್ಷಣಾ ಎಂದರೇನು, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ವಿಡಿಯೋ ಪಾಸ್ ಮಾಡಿ ಉತ್ತರ ನೋಡ್ಕೋಬೋದು. ಅರ್ಥ ಆಯ್ತಾ? ಪ್ರತಿಯೊಂದನ್ನು ಓದ್ಕೊಳ್ಳಿ, ಪ್ರತಿಯೊಂದು ಇಂಪಾರ್ಟೆಂಟು. ಸೊ ತುಂಬ ಜನ ನೋಟ್ಸ್ ಕೂಡ ಇಲ್ಲ ನಿಮ್ಮ ಹತ್ರ.
ತುಂಬ ಹತ್ರ ನೋಟ್ಸ್ ಕೂಡ ಎಲ್ಲ ಸೂತ್ರ ಸಹಿತವೇ ವಿಡಿಯೋನ ಪಾಸ್ ಬಿಟ್ಟು ಓದ್ಕೊಳ್ಳಿ. ಸೊ ಆರಾಮಾಗಿ ನೀವು ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಮತ್ತು ಅನ್ವಯ ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕ ಗಳಿಸ್ಬೋದು ಮತ್ತು ಪಾಸ್ ಕೂಡ ಆಗ್ಬೋದು. ಅರ್ಥ ಆಯ್ತಾ? ಇದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಪಾಸ್ ಆಗೋರು ತುಂಬ ಈಸಿಯಾಗಿ ಪಾಸ್ ಆಗ್ಬೋದು ಇದು ಓದ್ಕೊಂಡ್ಬಿಟ್ಟು. ಸ್ಕೋರಿನ ಅವ್ರು ಏನೋ ತುಂಬಾ ಹೆಲ್ಪ್ಫುಲ್ ಅಲ್ಲ ಇದು. ಸ್ಕೋರಿಂಗ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತದೆ, ಪಾಸಿಂಗ್ ಅವ್ರಿಗೆ ಹೆಲ್ಪ್ ಆಗ್ತದೆ, ಜೊತೆಗೆ ಸ್ಕೋರಿಂಗ್ ಕೂಡ ಹೆಲ್ಪ್ ಆಗ್ತದೆ. ಸೊ ಅದೇನು ಹೆಲ್ಪ್ ಆಗ್ತಾ ಇಲ್ಲ, ಸ್ಕೋರಿಂಗ್ ನೋಡ್ಕೋಬೋದು. ಬರೀ ಪಾಸಿಂಗ್ ಅವ್ರು ಮಾತ್ರವಲ್ಲ, ಸ್ಕೋರಿಂಗ್ ನೋಡ್ಕೊಳ್ಳಿ ಚೆನ್ನಾಗಿ. ಅರ್ಥ ಆಯ್ತಾ? ಸೊ ನಿಮಗೆ ಕೂಡ ಈಸಿ ಆಗ್ತದೆ, ಯಾವೆಲ್ಲ ಕ್ವಶನ್ ಬರ್ತಂತ ಗೆಸ್ ಮಾಡ್ಬೋದು ಮತ್ತು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಅರ್ಥ ಆಯ್ತಾ? ಸೊ ಇದೇ ರೀತಿ ನಂತರ ಆಮ್ಲಗಳು ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು. ಇದರಿಂದ ನಮಗೆ ಆಮ್ಲಗಳು ಎಂದರೇನು, ಪ್ರತ್ಯಾಮ್ಲ ಎಂದರೇನು ಇಂಪಾರ್ಟೆಂಟು, ತಟಸ್ಥೀಕರಣ ಎಂದರೇನು ಉದಾಹರಣೆ ಕೊಡಿ. ವೆರಿ ಇಂಪಾರ್ಟೆಂಟು. ತಟಸ್ಥೀಕರಣ ಎಂದರೇನು, ಆಮ್ಲ ಪ್ಲಸ್ ಪ್ರತ್ಯಾಮ್ಲ, ಲವಣ ಪ್ಲಸ್ ನೀರು, ಇದೇ ರೀತಿ ಬರೀಬೇಕು, ಉದಾಹರಣೆ ಬರೀಬೇಕು. ನಂತರ ನೈಸರ್ಗಿಕ ಆಮ್ಲಗಳ ಪಟ್ಟಿ ನೋಡ್ಕೊಳ್ಳಿ. ಆಮ್ಲ ಮತ್ತು ಪ್ರತ್ಯಾಮ್ಲ ವ್ಯತ್ಯಾಸ ಕೇಳ್ಬೋದು. 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಕೇಳ್ತಾರೆ, ಕೆಲವೊಂದು ಸಲ 4 ಮಾರ್ಕ್ಸಲ್ಲಿ ಕೂಡ ಕೇಳ್ತಾರೆ. ಸೊ ಅಲ್ಲಿ AB ಅಂತ ಕೊಡ್ತಾರಲ್ವ 4 ಮಾರ್ಕ್ಸಲ್ಲಿ ಅಲ್ಲಿ ಕೊಡ್ಬೋದು, ನೋಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಮಾಡಿಟ್ಟು ಎಲ್ಲ ಕ್ವಶನ್ ಓದ್ಕೊಳ್ಳಿ. ಅರ್ಥ ಆಯ್ತಾ? ಚಲೋಪಿಡಿ ಇಂಪಾರ್ಟೆಂಟು. ಚಲೋಪಿಡಿ ಮೇಲೆ ನಿಮಗೆ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಅಡುಗೆ ಸೋಡಾ ಇಂಪಾರ್ಟೆಂಟು, ಆಮ್ಲ ಶಾಮಕ ಆಗಿರ್ಬೋದು, ವಾಷಿಂಗ್ ಸೋಡಾ, ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ನೀವು ಪಾಸ್ ಮಾಡಿಟ್ಟು ಎಲ್ಲ ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ. ನಂತರ ಲೋಹಗಳು ಮತ್ತು ಅಲೋಹಗಳು, ಇವು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ PDF ಬೇಕನ್ನೋರು ಗ್ರೂಪಲ್ಲಿ ಹಾಕಿರ್ತೀವಿ. ಯಾವ ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಹಾಕಿರ್ತೀವಿ, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸ್ಟುಡಿಯೋನ ಪಾಸ್ ಬಿಟ್ಟು ಎಲ್ಲ ಓದ್ಕೋಬೋದು. ಸೊ ಅಲ್ಲಿ ಆಗಲಿಲ್ಲ ಅಂದ್ರೆ ಮೇಲೆ ಇಲ್ಲಿ ಓದ್ಕೋಬೋದು. ಅರ್ಥ ಆಯ್ತಾ? ಪ್ರತಿಯೊಂದು ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ. ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಅಧ್ಯಾಯದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಬರ್ತವೆ ನೋಡಿ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು, ಅದರ ಅನುಸೂತ್ರ ಕೇಳ್ತಾರೆ. ಮೀನಿಂಗ್ ಜೊತೆಗೆ ಅನುಸೂತ್ರ ಕೇಳ್ತಾರೆ, ಅರ್ಥ ಜೊತೆಗೆ ಅನುಸೂತ್ರ ಕೇಳ್ತಾರೆ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಎಸ್ಟರೀಕರಣ ಇದು ಕೂಡ ಇಂಪಾರ್ಟೆಂಟು. ನೈಟ್ರೋಜನ್ ಅಣುವಿಗೆ ಚುಕ್ಕಿ ರಚನೆ ಕೇಳ್ತಾರೆ ನಿಮಗೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ವರೆಗೂ ಚುಕ್ಕಿ ರಚನೆಯನ್ನು ಕೇಳ್ತಾರೆ, ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನು ಸಮಾಂಗಿಗಳು, ಅರ್ಥ ಆಯ್ತಾ? ಬ್ಯೂಟೇನ್ ಮತ್ತು ಐಸೋ ಬ್ಯೂಟೇನ್ ಕೇಳ್ತಾರೆ, ಇವೆಂತ ಕೇಳ್ತಾರೆ, ಯಾವ ಬೇಕಾಗಿ ಕೇಳ್ಬೋದು. ಅರ್ಥ ಆಯ್ತಾ? 4 ಕಾರ್ಬನ್ ಪರಮಾಣುಗಳ ಮತ್ತು ಕೀಟೋನ್ ಕ್ರಿಯಾಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ರಚನಾ ಸೂತ್ರವನ್ನು ಬರೆಯಿರಿ. ಬ್ಯೂಟೆನೋನ್ ಬರೀಬೇಕು, ನೋಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ರಚನಾ ಸೂತ್ರ ನೋಡ್ಕೊಳ್ಳಿ. ಕೇಳ್ತಾರೆ, ಒಂದು ಫಿಕ್ಸ್ ಬಂದೇ ಬರ್ತದೆ, 2 or 3 ಮಾರ್ಕ್ಸಿಗೆ ಬರ್ತದೆ. ನೀವು ಬ್ಲೂಪ್ರಿಂಟಲ್ಲಿ ನೋಡ್ಕೊಳ್ಳಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಅಷ್ಟು ಮಾರ್ಕ್ಸಿಗೆ ಬರ್ತದೆ. ಸೊ ಇದೇ ರೀತಿ ಎಲ್ಲ ಅಧ್ಯಾಯವಾರು ಪ್ರಶ್ನೆಗಳಿವೆ, ನೋಡ್ಕೊಳ್ಳಿ. ಮತ್ತು ಈಗಲೇ ಚಾನಲ್ 40+ ಒಂದು ಹಾಕಿದ್ದೀನಿ ನೋಡಿ, ಅಲ್ಲಿ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ, ಅವನು ಕೂಡ ಓದ್ಕೊಳ್ಳಿ. ಅದರಿಂದ ನೀವು ಸ್ಕೋರ್ ಕೂಡ ಮಾಡ್ಬೋದು, ಪಾಸ್ ಕೂಡ ಆಗ್ಬೋದು. 40+ ವಿಡಿಯೋ ಹಾಕಿದ್ದೀನಿ ಒಂದು ನಿಮ್ಮದು ಪೂರ್ವಸಿದ್ಧ ಪರೀಕ್ಷೆಗೆ. ಅನ್ವಲ್ ಎಕ್ಸಾಮ್ ಕೂಡ ಸೇಮು ನಿಮಗೆ ನೋಡಿ. ಅನ್ವಲ್ ಎಕ್ಸಾಮ್ಗೆ ಮತ್ತು ಪೂರ್ವಸಿದ್ಧ ಪರೀಕ್ಷೆಗೆ ತುಂಬ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಕೂಡ ಎರಡು ಕೂಡ ಸೇಮೇ ಇರ್ತವೆ. ಆಯ್ತಾ? ಅದು ಏನು ಪೂರ್ವಸಿದ್ಧತೆ ಮಾತ್ರ, ಇದು ಪೂರ್ವಸಿದ್ಧತೆ, ಅದು ಅನ್ವಲ್ ಎಕ್ಸಾಮು, ಇಷ್ಟೇ ಡಿಫ್ರೆಂಟು. ಸೊ ನಿಮ್ದು ಏನು ಸಿಲೆಬಸ್ ಏನೂ ಆಗೋದಿಲ್ಲ, ಚೇಂಜಸ್ ಆಗೋದಿಲ್ಲ. ನಂತರ ಜೀವವಿಜ್ಞಾನ ಬರ್ತದೆ, ಅಂದರೆ ಜೀವಶಾಸ್ತ್ರದಲ್ಲಿ ನಿಮಗೆ ಜೀವಕ್ರಿಯೆಗಳು ಅಧ್ಯಾಯ ನೋಡಿ, ಯಾವೆಲ್ಲ ಇಂಪಾರ್ಟೆಂಟು. ಸಸ್ಯಾಹಾರಿಗಳು ಮಾಂಸಾಹಾರಿಗಳಿಂದ ಉದ್ದನೆಯ ಸ್ತನಕಗಳು ಹೊಂದಿರ್ತವೆ ಏಕೆ. ನಂತರ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರೋದಕ್ಕಿಂತ ಸಾಕಷ್ಟು ವೇಗಿರುತ್ತದೆ ಏಕೆ, ಇದು ಕೂಡ ಇಂಪಾರ್ಟೆಂಟು. ಸೊ ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟು, ವಿಡಿಯೋನ ಪಾಸ್ ಮಾಡಿ ಅನ್ಕೊಳ್ಳಿ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲ ಜೀವಿಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನವಾದ ಗ್ಲೂಕೋಸ್ ಹೇಗೆ ವಿಭಜನೆಗೊಳ್ಳುತ್ತದೆ, ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಸಾಮಾನ್ಯ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಓಕೆ, ಸೊ ಇದೇ ರೀತಿ ಜೀವಕ್ರಿಯೆ ಮೇಲೆ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ. ಅವಾಯುವಿಕ ಉಸಿರಾಟ ಮತ್ತು ವಾಯುವಿಕ ಉಸಿರಾಟ, ಇದು ಕೂಡ ಕೇಳ್ಬೋದು. 2 ಮಾರ್ಕ್ಸ್ or 4 ಮಾರ್ಕ್ಸಿಗೆ ಕೇಳ್ತಾರೆ. ಆಲ್ಮೋಸ್ಟ್ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ವ್ಯತ್ಯಾಸಗಳನ್ನು ಕೇಳ್ತಾ ಇರ್ತಾರೆ, ನೋಡ್ಕೊಳ್ಳಿ. ಸೊ ಮಾನವ ಜೀರ್ಣಾಂಗ ವ್ಯೂಹದಲ್ಲಿ ಜಠರ ಕಾರ್ಯವನ್ನು ಕೇಳ್ತಾರೆ, ಅಥವಾ ಬೇರೆ ಕಾರ್ಯಗಳನ್ನು ಕೂಡ ಕೇಳ್ಬೋದು. ಸಣ್ಣ ಕರುಳಿನ ನಡುವಿನ ಜೀರ್ಣಕ್ರಿಯೆಯನ್ನು ಕೇಳ್ಬೋದು. ಸೊ ಓಕೆ, ಇದೇ ರೀತಿ ಎಲ್ಲ ಕ್ವಶನ್ಗಳಿವೆ, ನೋಡ್ಕೊಳ್ಳಿ. ತುಂಬ ಜನ ಏನು ಮಾಡ್ತೀರಾ, ಸೊ ಅದು ಬರಲ್ಲ ಇದು ಬರಲ್ಲ ಬಿಡಕ್ಕೆ ಹೋಗಬೇಡಿ, ಎಲ್ಲ ಕಡೆ ಕವರ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟು ಅಪಧಮನಿ ಮತ್ತು ಅಭಿಧಮನಿ ವ್ಯತ್ಯಾಸಗಳು. ಸೊ ಇದೇ ರೀತಿ ಎಲ್ಲ ಅಧ್ಯಾಯವಾರು ಪ್ರಶ್ನೆಗಳಿವೆ. ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರಗಳನ್ನು ನೋಡ್ಕೊಳ್ಳಿ. ನಂತರ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಧ್ಯಾಯ, ಇಲ್ಲಿ ನಿಮಗೆ ಕೇಂದ್ರ ಹರಿಯುವ ಪರಿಜ್ಞೆ ಹರಿಯುವ ಕೂಡ ಇಂಪಾರ್ಟೆಂಟು. ಸೊ ಎಲ್ಲ ಪ್ರಶ್ನೆಗಳಿವೆ, ನೋಡ್ಕೊಳ್ಳಿ. ನಂತರ ಜೀವಿಗಳ ಸಂತಾನೋತ್ಪತ್ತಿ, ಈ ಒಂದು ಅಧ್ಯಾಯದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಬರ್ತಾವೆ ನೋಡ್ಕೊಳ್ಳಿ. ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಯ ಕಾರಣವಾದ ಹಾರ್ಮೋನ್ ಯಾವುವು, ವೆರಿ ಇಂಪಾರ್ಟೆಂಟು. ಟೆಸ್ಟೋಸ್ಟಿರಾನ್ ಸ್ತ್ರೀ ಹಾರ್ಮೋನ್ ಆಗ್ತದೆ, ಈಸ್ಟ್ರೋಜನ್ ಆಗ್ತದೆ. ಸೊ ಮಲ್ಟಿಪಲಲ್ಲಿ ಬರ್ಬೋದು, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಮಲ್ಟಿಪಲ್ಲಿ ಕೂಡ ನಮಗೆ 1 ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ, ಮಲ್ಟಿಪಲ್ಲಿ ಕೇಳ್ತಾರೆ. ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ವ್ಯತ್ಯಾಸಗಳು ನೋಡ್ಕೊಳ್ಳಿ. DNA ಮೇಲೆ ಕ್ವಶನ್ ಬರ್ಬೋದು. ಸಂತಾನೋತ್ಪತ್ತಿ ಮೇಲೆ ಫಿಕ್ಸ್ ಒಂದೇ ಬರ್ತದೆ ನಿಮಗೆ.
ಅದು 4 ಮಾರ್ಕ್ಸಲ್ಲಿ ಕೇಳ್ಬೋದು, 2 ಮಾರ್ಕ್ಸಲ್ಲಿ ಕೇಳ್ಬೋದು. ಸಂತಾನೋತ್ಪತ್ತಿ ಒಂದು ಟಾಪಿಕ್ ಮೇಲೆ ಬಂದೇ ಬರ್ತದೆ, ಅರ್ಥ ಆಯ್ತಾ? ಸೊ ಎಲ್ಲ ಕೂಡ ನೋಡ್ಕೊಳ್ಳಿ. ಸೊ ಇದೇ ರೀತಿ ಎಲ್ಲ ಇದ್ದೇವರು ಕ್ವಶನ್ಗಳಿವೆ. ವಿಡಿಯೋನ ಪಾಸ್ಬಿಟ್ಟು ಪ್ರತಿಯೊಂದನ್ನು ಓದ್ಕೊಳ್ಳಿ. ಓಕೆ, ಈಗೆಲ್ಲ ಚಾನಲ್ ನಿಮಗೆ ಒಂದು ಮಾಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ ನೋಡಿ, ಒಂದು ಅಲ್ಲ 4 ಕೂಡ ಹಾಕಿದ್ದೀನಿ. ಸೊ ಇನ್ನೊಂದು ಹಾಕಬೇಕು, ಒಂದು ಕೂಡ ಹಾಕಿರುತ್ತೆ ನೋಡ್ಕೊಳ್ಳಿ. 4 ಮಾಲ್ ಪೇಪರ್ಸ್ ನೋಡ್ಕೊಳ್ಳೇಬೇಕು ನೀವು, ಯಾಕಂದರೆ ಅಲ್ಲಿರೋ ಪ್ಯಾಟ್ರನು ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ ಬರ್ತದೆ, ಜೊತೆಗೆ ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಬರ್ತದೆ. ಕೇವಲ ಅವರು ಪ್ಯಾಟ್ರನ್ ಸೇಮ್ ಇಡ್ತಾರೆ, ಆದರೆ ಕ್ವಶನ್ ಚೇಂಜ್ ಮಾಡ್ತಾರೆ. ಒಂದು ಐಡಿಯಾ ಬರ್ತದೆ ನಿಮಗೆ ಯಾವತ್ತು ಕ್ವಶನ್ ಕೇಳ್ಬೋದು ಅಂತ ಐಡಿಯಾ ಬರ್ತದೆ. ಅನುವಂಶಿಕತೆಯನ್ನು ನೋಡ್ಕೊಳ್ಳಿ, ಐಡಿಯಾ ಬರ್ತದೆ ನಿಮಗೆ, ಅರ್ಥ ಆಯ್ತಾ? ಸೊ ನೋಡಿ, ಚಕ್ಕರ್ ಬೋರ್ಡ್ ಮೇಲೆ ಕೆಳಗೆ ಕೇಳ್ತಾರೆ. ಚಕ್ಕರ್ ಬೋರ್ಡ್ ಮೇಲೆ 4 ಮಾರ್ಕ್ಸಲ್ಲಿ ಕೆಳಗೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಚಕ್ಕರ್ ಬೋರ್ಡು ಕರೆಕ್ಟಾಗಿ ನೋಡ್ಕೊಳ್ಳಿ, 4 ಮಾರ್ಕ್ಸ್ ಒಂದೇ ಬರ್ತದೆ, ಅರ್ಥ ಆಯ್ತಾ? ಚಕ್ಕರ್ ಬೋರ್ಡ್ ಮೇಲೆ ಬಂದೇ ಬರ್ತದೆ. ಅವ್ರು ಯಾವ್ದು ಹೇಳ್ತಾರೆ ಅದನ್ನು ಬರೀಬೇಕು ನೀವು, ಅರ್ಥ ಆಯ್ತಾ? ಸೊ ತುಂಬಾ ಈಸಿ ಬರಿಬೋದು ಚಕ್ಕರ್ ಬೋರ್ಡನ್ನು. ಸೊ ಎತ್ತರ ಗಿಡ್ಡ ಈ ರೀತಿ ಬರೆಯೋಕೆ 1 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ? ಅನುಪಾತಕ್ಕೆ ಮಾರ್ಕ್ಸ್ ಇರ್ತದೆ. 2 ಮಾರ್ಕ್ಸ್ ಕೊಡ್ತಾರೆ, 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಕೊಡ್ತಾರೆ ಅನುಪಾತಕ್ಕೆ. ಮತ್ತು ಚಕ್ಕರ್ ಬೋರ್ಡ್ಗೆ ಮತ್ತು ಅದು ಬೇರೆ ಮಾರ್ಕ್ಸು ಟೋಟಲಾಗಿ 3 or 4 ಮಾರ್ಕ್ಸಿಗೆ ಕೇಳ್ತಾರೆ. ನಮ್ಮ ಪರಿಸರ ಮೇಲೆ ಕೂಡ ಇಂಪಾರ್ಟೆಂಟು. ಆಹಾರ ಸರಪಳಿ ಕೇಳ್ಬೋದು 1 ಮಾರ್ಕ್ಸಲ್ಲಿ ಮಲ್ಟಿಪಲಲ್ಲಿ. ಓಕೆ, ಎಲ್ಲ ಕೂಡ ಎಲ್ಲ ಕೂಡ ಕವರ್ ಆಗಿವೆ, ನೋಡ್ಕೊಳ್ಳಿ. ಸೊ ಓಕೆ, ಫ್ರೆಂಡ್ಸ್ಗಳು ಶೇರ್ ಮಾಡಿಬಿಟ್ಟು ಹೇಳಿ, ಅವ್ರಿಗೆ ಗೊತ್ತಿರೋದಿಲ್ಲ ಏನೆಲ್ಲ ಓದಬೇಕು ಪಾಸ್ ಆಗೋಕ್ಕೆ ಅಂತ. ಅವ್ರು ಕೂಡ ಶೇರ್ ಮಾಡಿಬಿಟ್ಟು ಹೇಳಿ. ಜಸ್ಟ್ ಪಾಸಿಂಗ್ ಮಾತ್ರ ಅಲ್ಲ, ಸ್ಕೋರಿಂಗ್ ಕೂಡ ಹೌದು, ತಪ್ಪದೆ ಓದ್ಕೊಳ್ಳಿ. ನೀವು ಪಾಸ್ ಕೂಡ ಆಗ್ತೀರಾ, ಸ್ಕೋರ್ ಕೂಡ ಮಾಡ್ಬೋದು. ಓಕೆ, ಸೊ ಸ್ಕೋರಿಂಗ್ನವರು ನಿಮಗೆ ಕೂಡ ಈಸಿ ಆಗ್ತದೆ ಯಾರು ಓದ್ಕೋಬೇಕಂತ. ಪಾಸ್ ಅಂತೂ ಆರಾಮಾಗಿ ಆಗ್ಬೋದು, ಇಷ್ಟು ಓದ್ಕೊಂಡ್ರು ಪಕ್ಕ 100% ಪಾಸ್ ಆಗ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಇವೇ ಕ್ವಶನ್ಸು ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಮತ್ತು ಅನಾಲಿಸಿಸ್ ಬಂದೇ ಬರ್ತವೆ, ನೋಡ್ಕೊಳ್ಳಿ. ಸೊ ಇಷ್ಟು ಒಂದು ಪ್ಯಾಟರ್ನು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತು ಡೌಟ್ ಕಮೆಂಟ್ ಮಾಡಿ. ಚಾನಲಲ್ಲಿ ಮಾಲ್ ಪೇಪರ್ ಇರ್ತವೆ, ಅವ್ನು ಕೂಡ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.